ಸೃಜನಿ. ನಾನಿವತ್ತು ನಿಮ್ಗೆ ಫ್ರೆಂಚ್ ಟೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 4 ಬ್ರೆಡ್ ಸ್ಲೈಸ್ಗೆ ಆಗೋಷ್ಟು ಮೊಟ್ಟೆಯನ್ನು ತಗೊಂಡಿದ್ದೀನಿ. ಈ ರೀತಿ ಅಗಲ ಇರೋ ಪಾತ್ರೆ ತಗೊಂಡು 4 ಮೊಟ್ಟೆನ ಒಡೆದು ಹಾಕೊಳ್ತಾ ಇದ್ದೀನಿ. ಇದು ತುಂಬಾನೇ ಈಸಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಮಕ್ಕಳು ಇಷ್ಟಪಡುವಂಥ ಒಂದು ಬ್ರೇಕ್ಫಾಸ್ಟ್. ನಾನಿಲ್ಲಿ ಏನಕ್ಕೆ ಅಗಲ ಇರೋ ಪಾತ್ರೆ ತಗೊಂಡಿದ್ದೀನಿ ಅಂತಂದರೆ ಬ್ರೆಡ್ಡನ್ನು ಡಿಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. 4 ಮೊಟ್ಟೆನೂ ಒಡೆದಾಕೊಂಡಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದಕ್ಕೆ ಜೀರಿಗೆ 1/4 ಸ್ಪೂನ್ ಆಗೋಷ್ಟು ಹಾಕ್ಕೊಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಬೇಕಿದ್ದರೆ ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹಚ್ಚಿ ಹಾಕ್ಕೊಬೋದು. ಅಚ್ಕಾರದ ಪುಡಿ ಮತ್ತು ಉಪ್ಪು ಅದೆಲ್ಲ ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಮೊಟ್ಟೆಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ. ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ ಹಚ್ಚಿ ಹೆಂಚಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿಟ್ಕೊಂಡು ಹೆಂಚನ್ನು ಕಾಯಿಸ್ಬೇಕು. ಹೆಂಚು ಕಾದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಒಂದು ಬ್ರೆಡ್ ಸ್ಲೈಸ್ ತಗೊಂಡು ಆ ಮೊಟ್ಟೆ ಮಿಶ್ರಣನಲ್ಲಿ ಎರಡೂ ಕಡೆ ಡಿಪ್ ಮಾಡಿ ಹೆಂಚು ಮೇಲೆ ಹಾಕ್ಕೊಬೇಕು. ಈ ರೀತಿ ಆದರೂ ಮಾಡ್ಕೊಬೋದು, ಅಥವಾ ನಿಮಗೆ ಮೊಟ್ಟೆ ಜಾಸ್ತಿ ಇದ್ದು ಬಾಯಿಗೆ ಸಿಗ್ತಾ ಇರಬೇಕು ಅಂತಂದರೆ ಮೊಟ್ಟೆ ಮಿಶ್ರಣನ ಇನ್ನೂ ಒಂದು ಲೇಯರ್ ಹಾಕ್ಕೊಬೋದು. ಆಮೇಲೆ ಸುತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 2-3 ನಿಮಿಷ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಅಲ್ಲೂ ಮೊಟ್ಟೆ ಮಿಶ್ರಣನ ಬೇಕಿದ್ದರೆ ಹಾಕ್ಕೊಬೋದು. ಈಗ ಮತ್ತೆ ಇನ್ನೊಂದು ಕಡೆ ತಿರುಗಿಸಿ ಎರಡೂ ಕಡೆ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಅದೇ ರೀತಿ ಇನ್ನೂ ಒಂದು ಬ್ರೆಡ್ ಸ್ಲೈಸ್ ತಗೊಂಡು ಅದನ್ನು ಸಹ ಎರಡೂ ಕಡೆ ಡಿಪ್ ಮಾಡಿ ಹೆಂಚು ಮೇಲೆ ಹಾಕಿ ಬೇಯಿಸ್ಕೊಬೇಕು. ಬ್ರೆಡ್ ಹಾಕಿದ್ಮೇಲೆ ಲೋ ಫ್ಲೇಮ್ನಲ್ಲಿಟ್ಕೊಳ್ಳಿ. ಸಿಮ್ಮಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸ್ ಇರುತ್ತೆ, ಯಾಕಂದರೆ ಈ ಫ್ರೆಂಚ್ ಟೋಸ್ಟು ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಸ್ಯಾಟರ್ಡೆ ಸಂಡೇ ಮಕ್ಕಳಿಗೆ ಲಂಚ್ ಬಾಕ್ಸ್ ಇಲ್ಲದೆ ಇರೋದ್ರಿಂದ ಈ ರೆಸಿಪಿನ ಆರಾಮಾಗಿ ಮಾಡಿಕೊಡ್ಬೋದು. ಒಂದು ವೇಳೆ ನೀವು ಲೇಟಾಗೆದ್ದು ಟಿಫನ್ ಏನು ಮಾಡೋದು ಅಂತ ತೋಚದೇ ಇದ್ದಾಗ ಬ್ರೆಡ್ಡು ಮತ್ತು ಮೊಟ್ಟೆ 2 ಇದ್ದರೆ ಸಾಕು, ಈ ರೀತಿ ಫ್ರೆಂಚ್ ಟೋಸ್ಟ್ ಮಾಡ್ಬೋದು. ನಿಮಗೆ ಎಷ್ಟು ಸ್ಲೈಸಸ್ ಬೇಕೋ ಅಷ್ಟು ಫ್ರೆಂಚ್ ಟೋಸ್ಟ್ನ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಫ್ರೆಂಚ್ ಟೋಸ್ಟ್ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫ್ರೆಂಚ್ ಟೋಸ್ಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.